सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ಯಾವ ರಾಶಿಗೆ ಯಾವ ರೀತಿ ಇದೆ ಅನ್ನೋದನ್ನ ಈಗ ನೋಡೋಣ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ 8ನೇ ಮನೇಲಿದ್ದಾನೆ. ಇವಾಗ ನೋಡಿ, 8ನೇ ಮನೆ ಅನ್ನೋದು ಕಷ್ಟ, ಏನೋ ಒಂದು ಕಷ್ಟ, ಏನೋ ಒಂದು ಭಯ, ಆತಂಕ ಇದನ್ನ ತೋರಿಸ್ತಾ ಇರುತ್ತೆ. ಸದ್ಯಕ್ಕೆ ಇವಾಗ ಈ ತರದ್ದು ಏನೋ ಆತಂಕ, ಟೆನ್ಷನ್ ಇದೆಲ್ಲ ಇದೆ. 19ನೇ ತಾರೀಕುವರೆಗೂ ಈ ಟೆನ್ಷನ್ ಇರುತ್ತೆ. ಸ್ವಲ್ಪ ಏನೋ ಅನಾರೋಗ್ಯ ಸಮಸ್ಯೆಗಳು, ಯಾವುದೋ ಒಂದ್ರದ್ದು ಭಯ, ಏನೋ ಒಂದು ಆತಂಕ, ಮನಸ್ಸಿಗೆ ಯಾಕೋ ಕಸಿವಿಸಿ, ಏನೋ ಒಂದು ಅಸಮಾಧಾನ, ಅತೃಪ್ತಿ ಇದೆಲ್ಲ ಇರುತ್ತೆ. ದೈಹಿಕವಾಗಿ ಸ್ವಲ್ಪ ಕುಗ್ಗುವಂಥದ್ದು, ಒಂದ್ ಸ್ವಲ್ಪ ನಿಶಕ್ತಿ, ಟೆನ್ಷನ್ ಇದೆಲ್ಲ ಇರುತ್ತೆ. 19ನೇ ತಾರೀಕಿಗೆ ಮಂಗಳ ಗ್ರಹ 9ನೇ ಮನೆಗೆ ಬರ್ತಾನೆ. ನೋಡಿ, 9ನೇ ಮನೆ ಕರ್ಕಾಟಕ ರಾಶಿ, ಮಂಗಳನಿಗೆ ನೀಚ ಸ್ಥಾನವಾಗಿದ್ರು ಕೂಡ ಅಲ್ಲಿ ಗುರು ಉಚ್ಚನಾಗಿ ಸ್ಥಿತನಾಗಿರೋದ್ರಿಂದ ಉಚ್ಚ ಸ್ಥಾನದಲ್ಲಿ ಅದೇ ಮನೆಯಲ್ಲಿ ಇನ್ನೊಂದು ಗ್ರಹ ಇದ್ರೆ ಅದು ಏನಾಗುತ್ತೆ ಅಂದ್ರೆ ನೀಚ ಭಂಗತ್ವ ಆಗತ್ತೆ. ಸೊ ಇಲ್ಲಿ ಕುಜ ನೀಚ ಭಂಗ ರಾಜಯೋಗವನ್ನ ನಿಮ್ಗೆ ಕೊಡ್ತಾನೆ. ಹಾಗಾಗಿ 19ನೇ ತಾರೀಕಿನ ನಂತರ ನಿಮಗಿದ್ದಂತಹ ಆತಂಕವೆಲ್ಲ ದೂರವಾಗುತ್ತೆ. ಅನಾರೋಗ್ಯ ಸಮಸ್ಯೆಗಳಿತ್ತು ಅಂದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಒಂದ್ ರೀತಿ ನಿರ್ಲಿಪ್ತತೆ, ಸಮಾಧಾನ ಇದೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ 19ನೇ ತಾರೀಕು ಮೇಲೆ ತುಂಬಾನೇ ಚೆನ್ನಾಗಿದೆ. ಮಂಗಳ ಗ್ರಹ ಬಹಳ ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ಏನು ಕೆಲಸ ಕಾರ್ಯಗಳು ಅಂತ ಬಂದಾಗ ಈ ತಿಂಗಳು ಪೂರ್ತಿ ಚೆನ್ನಾಗಿದೆ. ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಾಗಿರಬಹುದು ಅಥವಾ ಆಫೀಸ್ ಕೆಲಸಗಳಾಗಿರಬಹುದು, ಯಾವುದ್ರಲ್ಲೂ ಯಾವುದೇ ರೀತಿಯ ಅಡೆತಡೆಗಳು ಇರೋದಿಲ್ಲ. ನಿಮ್ಮ ಕೆಲಸಗಳು ತುಂಬಾ ಚೆನ್ನಾಗಾಗತ್ತೆ, ಯಾವುದೇ ರೀತಿಯ ವಿಘ್ನಗಳು ಇಲ್ಲ. ಸ್ವಲ್ಪ ಶತ್ರು ಬಾಧೆ ಇರುತ್ತೆ 19ನೇ ತಾರೀಕುವರೆಗೂ. ಅಷ್ಟರ ಮೇಲೆ ಅದು ಕೂಡ ಇರೋದಿಲ್ಲ, ಏನೋ ಶತ್ರು ಬಾಧೆ ಎಲ್ಲ ಏನಿರೋದಿಲ್ಲ. ಇನ್ನು ಧನಾಧಿಪತಿ ಗುರುಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ. ಹಣಕಾಸಿನ ವಿಷಯದಲ್ಲಿ ಬಹಳ ಅನುಕೂಲ ಇದೆ. ನಿಮ್ಗೆ ಬರ್ಬೇಕಾಗಿರೋ ಹಣ ಬರ್ತಾ ಇರುತ್ತೆ. ಸ್ವಲ್ಪ ಉಳಿತಾಯ ಕೂಡ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ 2025ರಲ್ಲಿ ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ಗಳು ಕರ್ಕಾಟಕ ರಾಶಿಯವರಿಗಿತ್ತು. ಬಟ್ ಈ ವರ್ಷ ಚೆನ್ನಾಗಿದೆ. ಪ್ರಸ್ತುತ ಈ ತಿಂಗಳು ಕೂಡ ತುಂಬಾನೇ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಲಾಭ ಇರುತ್ತೆ. ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರೋ ಅಂಥವ್ರಿಗೆ ವ್ಯಾಪಾರದಲ್ಲಿ ಬಹಳ ಅನುಕೂಲಗಳು ಇದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರ್ಗು ಚೆನ್ನಾಗಿದೆ. ನೋಡಿ, ಸಪ್ತಮಾಧಿಪತಿ ವ್ಯಯದಲ್ಲಿ ಇದ್ರೂ ಕೂಡ ಸ್ವಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಕಡೆಯಿಂದನೂ ಕೂಡ ನಿಮ್ಮ ಒಂದು ಕೆಲಸಕ್ಕೆ ಸರಿಯಾದ ಪ್ರೋತ್ಸಾಹ, ಸಹಕಾರ ಇರುತ್ತೆ. ಧನಾಧಿಪತಿಯಾದಂತಹ ಗುರುವೇ ನಿಮ್ಗೆ ವಾಕ್ಸ್ಥಾನಾಧಿಪತಿ ಕೂಡ ಆಗಿ ತುಂಬಾ ಪ್ರಬಲನಾಗಿರೋದ್ರಿಂದ ಮಾತಿನಿಂದ ಅನುಕೂಲ. ನೋಡಿ, ನೀವೇನು ಮಾತಾಡಿದ್ರು ಕೂಡ, ವ್ಯವಹಾರದ ಬಗ್ಗೆ ಮಾತಾಡಿದ್ರು ಕೂಡ ನಿಮ್ ಕಡೆಗೆ ಜಯ. ಯಾವುದೋ ಒಪ್ಪಂದಗಳು ಮಾತಾಡಿದ್ರು ಕೂಡ ನಿಮ್ಗೆ ಜಯ. ಯಾವುದೋ ಧಾರ್ಮಿಕ ಕಾರ್ಯಗಳ ವಿಚಾರದ ಬಗ್ಗೆ ನೀವು ಮಾತಾಡಿದ್ರು ಕೂಡ ನಿಮ್ಗೆ ಅನುಕೂಲಗಳಾಗತ್ತೆ. ಹಾಗಾಗಿ ಮಾತಿನಿಂದ ಅನುಕೂಲ. ಮಾತಿನಿಂದ ಅನುಕೂಲ ಆಗತ್ತೆ ಅಂತ ಅಂದಾಗ ನೀವು ಮಾತಾಡದೆ ಸುಮ್ಮನೆ ಇರಬಾರ್ದು, ಮಾತಾಡಬೇಕು. ನೀವು 4 ಜನ ಏನೋ ಜಗಳಾಡ್ತಾ ಇದ್ದಾಗ ಅಲ್ಲಿ ಹೋಗಿ ನೀವೇನೋ ಒಂದು ಮಾತು ಹಿಂಗೆಲ್ಲ ಆಡ್ಬೇಡಿ ಅಂತ ಒಂದೆರಡು ಬುದ್ಧಿ ಮಾತು ಹೇಳಿದ್ರು ಕೂಡ ಅದು ಆ ಕ್ಷಣಕ್ಕೆ ಎಲ್ಲರೂ ಕೂಡ ನಿಮ್ಮ ಮಾತಿಗೆ ಪ್ರಭಾವಿತರಾಗ್ತಾರೆ. ಅದು ಆ ಟೈಮ್ ನಿಮ್ಮ ಬಾಯಲ್ಲಿ ಬರುವಂತ ಮಾತುಗಳು. ವಾಕ್ಸ್ಥಾನಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಬಹಳ ದೊಡ್ಡ ಮಾತುಗಳು ನಿಮ್ಮ ಬಾಯಲ್ಲಿ ಬರುತ್ತೆ. ಅದೆಲ್ಲ ಒಂದೊಂದು ಸಂದರ್ಭ. ನಾವೇ ಆಡ್ಬೇಕು ಅಂತ ಏನು ಪ್ರಿಪೇರ್ ಆಗಿ ಹೇಳೋದಲ್ಲ, ಆ ಕ್ಷಣಕ್ಕೆ ಕೆಲವು ಮಾತುಗಳು ಬರ್ತವೆ. ಹಾಗಾಗಿ ಇದು ತುಂಬಾ ಒಳ್ಳೆ ಸಮಯ ಅಂತ ಹೇಳ್ಬೋದು. ತೃತೀಯ ಭಾವಾಧಿಪತಿ ಪಂಚಮದಲ್ಲಿದ್ದಾನೆ. ಆತ್ಮೀಯ ಮಿತ್ರರ ಭೇಟಿ, ತುಂಬಾ ಬೇಕಾದವರನ್ನ ಭೇಟಿ ಮಾಡುವಂಥದ್ದು, ಒಂದಿಷ್ಟು ಸಲಹೆಗಳು ಅವರು ನಿಮ್ಗೆ ಕೊಡುವಂಥದ್ದು ಇದೆಲ್ಲ ಇರುತ್ತೆ. ಚತುರ್ಥಾಧಿಪತಿಯಾಗಿ 5ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಟೆನ್ಷನ್ ಮಕ್ಕಳ ಬಗ್ಗೆ ಇರುತ್ತೆ. ಚಿಕ್ಕ ಮಕ್ಕಳಾದ್ರೆ ಅವರ ವಿಷಯದಲ್ಲಿ ಹೆಲ್ತ್ ಪ್ರಾಬ್ಲಮ್ ಮತ್ತೊಂದು ಏನೋ ಇರುತ್ತೆ. ದೊಡ್ಡ ಮಕ್ಕಳಾದ್ರೆ ಒಂದ್ ಸ್ವಲ್ಪ ನಿಮ್ಗೆ ವಿರುದ್ಧವಾಗಿ ನಡ್ಕೊಳ್ತಾರೆ ಅಂತನೋ ಇನ್ನೇನೋ ಅವ್ರ ಬಗ್ಗೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಆದ್ರೆ ಈ ಮೊದಲಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಮ್ಮಿನೇ. ಯಾಕಂದ್ರೆ ಈ ಮೊದಲು ಏನಾಗಿತ್ತು, ಗುರುಬಲನೂ ಇರ್ಲಿಲ್ಲ. ಈ ಕಡೆ ಪಂಚಮ ಶನಿ ಪ್ರಾರಂಭ ಆಗಿತ್ತು, ತುಂಬಾ ಸಮಸ್ಯೆ ಆಗಿತ್ತು. ಈಗ ಗುರುಬಲ ಇರೋದ್ರಿಂದ, ಗುರು ನಿಮ್ಮ ರಾಶಿಯನ್ನ ನೋಡ್ತಾ ಇರೋದ್ರಿಂದ ನಿಮ್ಮ ಮನಸ್ಸಿಗೆ ಬಹಳಷ್ಟು ಭಾವನೆಗಳು ಬದಲಾವಣೆ ಆಗ್ತಾ ಇರುತ್ತೆ. ನೀವು ನೋಡುವಂತಹ ನೋಟ, ದೃಷ್ಟಿಕೋನ, ಹಾಗೆ ನೀವು ಯೋಚನೆ ಮಾಡುವಂತಹ ರೀತಿ ಎಲ್ಲವೂ ಬದಲಾಗುತ್ತೆ.
ಅದೇಂಗ್ ಸಡನ್ ಆಗಿ ಬದಲಾಗುತ್ತೆ ಅಂತ ಕೆಲವ್ರಿಗೆ ಅನ್ಸ್ಬೋದು. ಯಾವಾಗ ಗುರು ನಮ್ಮ ರಾಶಿಯನ್ನ ನೋಡೋದಕ್ ಶುರು ಮಾಡ್ತಾನೋ ನಮ್ಮ ಮನಸ್ಸಿನ ಮೇಲೆ ಅವನ ಪ್ರಭಾವ ಉಂಟಾಗುತ್ತೆ. ಗುರು ಅಂದ್ರೆ ಅರಿವು. ಪ್ರತಿಯೊಂದನ್ನು ಪ್ರತಿಯೊಬ್ರು ಒಂದೇ ದೃಷ್ಟಿಕೋನದಿಂದ ನೋಡ್ಬೇಕು ಅಂತೇನಿಲ್ಲ, ಅವರವರ ದೃಷ್ಟಿಕೋನ ಬೇರೆ ಬೇರೆ ತರ ಇರುತ್ತಲ್ವಾ. ಹಾಗೆ ಗುರು ಪ್ರಬುದ್ಧವಾದಂತಹ ಒಂದು ಮನಸ್ಸಿನಿಂದ ನೋಡುವಂಥದ್ದು, ಇದನ್ನ ತೋರಿಸ್ತಾನೆ. ಅರಿವನ್ನ ಸೂಚಿಸುವವನೇ ಗುರು ಆಗಿರ್ತಾನೆ. ಹಾಗಾಗಿ ಆ ಅರಿವಿನಿಂದಾಗಿ ನಿಮ್ಗೆ ಈ ಸಂಕುಚಿತ ಭಾವನೆ ಅಥವಾ ಏನೋ ಬೇಸರ, ಸಿಲ್ಲಿ ವಿಷಯಕ್ಕೆ ಬೇಜಾರು ಮಾಡ್ಕೊಳ್ಳೋದು ಇದೆಲ್ಲ ಏನೂ ಇರೋದಿಲ್ಲ. ನಿಮ್ಗೆ 6ನೇ ಮನೆ ಅಧಿಪತಿ ಮಂಗಲನಾಗಿರೋದ್ರಿಂದ ಅವನು 19ನೇ ತಾರೀಕುವರೆಗೂ ಅಷ್ಟಮದಲ್ಲಿ ಇರ್ತಾನೆ. ಈ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ 19ನೇ ತಾರೀಕುವರೆಗೂ ಸ್ವಲ್ಪ ಕಷ್ಟ ಕೆಲಸ. ಅಂದ್ರೆ ತೊಂದ್ರೆ ಅಂತ ಏನಾಗಲ್ಲ, ಕಷ್ಟ ಕಷ್ಟ ಅನ್ಕೊಂಡೇ ಮಾಡ್ತಿರ್ತಾರೆ, ಅಯ್ಯೋ ಕಷ್ಟಪ್ಪ ಮಾಡ್ಬೇಕಪ್ಪ ಅಂತ. ಬಟ್ 19ನೇ ತಾರೀಕಿನ ನಂತರ ಬಹಳ ಸುಲಭವಾಗಿ ಆರಾಮಾಗಿ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ತೀರಾ. ಅಷ್ಟ್ರ ಮೇಲೆ ಏನು ನಿಮ್ಗೆ ಕಷ್ಟ ಅಂತ ಅನ್ಸೋದಿಲ್ಲ. ಯಾಕಂದ್ರೆ 19ನೇ ತಾರೀಕಿಗೆ ಭಾಗ್ಯಸ್ಥಾನಕ್ಕೆ ಬರುವಂತಹ ಮಂಗಳ ಗ್ರಹ ನಿಮಗೆ ಅದೃಷ್ಟವನ್ನ ಕೊಡ್ತಾನೆ. ಗುರುವಿನ ಜೊತೆಲಿ ಕೂತ್ಕೊಂಡ್ರೆ ಬಹಳ ಒಳ್ಳೆಯವನು ಮಂಗಳ ಗ್ರಹ. ತುಂಬಾ ನಾಲೆಡ್ಜ್ ಪ್ಲಸ್ ಧೈರ್ಯ ಎರಡು ಬಂದ್ಬಿಡತ್ತೆ ನಿಮ್ಗೆ. ಹಾಗಾಗಿ ನಿಮ್ ಕೆಲಸಗಳು ಸುಲಭವಾಗುತ್ತೆ. ಕಷ್ಟದಿಂದ ಆಗ್ತಿದ್ದ ಕೆಲಸಗಳೆಲ್ಲ ಬಹಳ ಸುಲಭದಿಂದ ಆಗೋದಕ್ಕೆ ಶುರುವಾಗುತ್ತೆ. ಇನ್ನು ರವಿ ಗ್ರಹ 17ನೇ ತಾರೀಕುವರೆಗೂ 10ನೇ ಮನೇಲಿ ಇರ್ತಾನೆ. ತುಂಬಾ ಒಳ್ಳೆ ಟೈಮ್. ಯಾಕಂದ್ರೆ ದಶಮದಲ್ಲಿ ರವಿಯು ದಿಗ್ಬಲ. ನಿಮ್ಮ ಉದ್ಯೋಗ ಅಷ್ಟೇ ಅಲ್ಲ, ವೈಯಕ್ತಿಕ ಕೆಲಸ ಕಾರ್ಯಗಳು, ನಿಮ್ಮ ಜವಾಬ್ದಾರಿಗಳು ಎಲ್ಲವನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತೀರಾ. ಯಾವುದೇ ಜವಾಬ್ದಾರಿಗಳಿರ್ಬೋದು, ಏನೋ ನಿಮ್ಗೆ ಒಂದು ಮಕ್ಕಳ ಹೆಸರಲ್ಲಿ ಏನೋ ಒಂದು ದುಡ್ಡಿಡ್ಬೇಕು ಅಂತ ಏನೋ ಇರುತ್ತೆ, ಯಾವುದೋ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಿರುತ್ತೆ, ಅಥವಾ ಮನೆಗೆ ಕೆಲವು ವಸ್ತುಗಳನ್ನ ತರಬೇಕು, ಕುಟುಂಬಕ್ಕೆ ಏನೋ ಒಂದು ಮುಂದಿನ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಯಾವುದೋ ಕೆಲಸ ಮಾಡ್ಬೇಕು ಅಂತಿರುತ್ತೆ. ಯಾವುದೋ ಒಂದು ಬಹಳ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನ ಈ ಒಂದು ತಿಂಗಳಲ್ಲಿ ಮಾಡ್ತೀರಾ. 17ನೇ ತಾರೀಕಿಗೆ ರವಿ ಗ್ರಹ ಲಾಭಕ್ಕೆ ಬರ್ತಾನೆ. ಲಾಭಕ್ಕೆ ಬಂದ ಮೇಲೂ ಶುಭ ಫಲವೇ, ಏನೋ ಅಶುಭ ಫಲ ಇಲ್ಲ. ತುಂಬಾನೇ ಶುಭ ಫಲ ಕೊಡ್ತಾ ಇದ್ದಾನೆ ರವಿ ಅಂತೂ ನಿಮ್ಗೆ. ರವಿಯ ಮೇಲೆ ಶನಿ ದೃಷ್ಟಿ ಬಿದ್ದಿರುತ್ತೆ, ಆದ್ರೂ ಕೂಡ ರವಿ ಪ್ರಬಲನಾಗಿರ್ತಾನೆ. ಬುಧಾದಿತ್ಯ ಯೋಗವು ವ್ಯಾಪಾರ ವ್ಯವಹಾರದಲ್ಲಿ ಬಹಳ ಅನುಕೂಲವನ್ನ ತಂದುಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪಂಚಮದಲ್ಲಿ ಶನಿ ಇದ್ರೂ ಸಹಿತ 9ನೇ ಮನೆಯಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾ ಇದ್ರೆ, 11ನೇ ಮನೆಯಲ್ಲಿ ಬುಧ ಉಚ್ಚ ಕ್ಷೇತ್ರದಲ್ಲಿ ಕೂತ್ಕೊಂಡು ಪಂಚಮವನ್ನ ನೋಡ್ತಾ ಇದ್ದಾನೆ. ಪಂಚಮ ಅನ್ನೋದೇ ಕಲಿಕೆ, ವಿದ್ಯೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾನೇ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೀಬೇಕು ಅಂತ ಪ್ರಿಪೇರ್ ಆಗ್ತಾ ಇರೋರಿಗೆ ಈ ತಿಂಗಳು ಅದ್ಭುತವಾದಂತಹ ಸಮಯ. 17ನೇ ತಾರೀಕು ಮೇಲಂತೂ ಇನ್ನೂ ಶುಭವಾದ ಸಮಯ. ಯಾಕಂದ್ರೆ ಇಲ್ಲಿ 17ನೇ ತಾರೀಕು ನಂತರ ರವಿ ಬುಧನ್ ಜೊತೆ ಬಂದ್ಬಿಡ್ತಾನೆ. ಇನ್ನು 19ನೇ ತಾರೀಕಿಗೆ ಕುಜ ಗುರುವಿನ ಜೊತೆ ಬಂದ್ಬಿಡ್ತಾನೆ. ಕುಜ ಅಂದ್ರೆ ಧೈರ್ಯ, ಗುರು ಅಂದ್ರೆ ವಿದ್ಯೆ, ಬುಧ ಅಂದ್ರೆ ನೆನಪಿನ ಶಕ್ತಿ, ರವಿ ಅಂದ್ರೆ ಆತ್ಮಬಲ. ಇದೆಲ್ಲ ಇದ್ರೆ ಎಂಥ ಕಾಂಪಿಟೇಷನ್ ಇರ್ಲಿ, ಅದು ಎಂಥ ಕಾಂಪಿಟೇಷನ್ ಇರ್ಲಿ, ನಾನು ಗೆಲ್ತೀನಿ ಅನ್ನೋ ಛಲ ಇರುತ್ತೆ. ಅದಕ್ಕೆ ತಕ್ಕಂತ ಪ್ರಯತ್ನ, ಹಾರ್ಡ್ ವರ್ಕ್ ಎಲ್ಲವನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯುವಂಥವ್ರಿಗೆ ತುಂಬಾ ತಾಳ್ಮೆ ಬೇಕು, ತುಂಬಾ ಪರಿಶ್ರಮ ಬೇಕು. ಆ ಪರಿಶ್ರಮ ಪಡೋದಕ್ಕೆ ನಿಮ್ಗೊಂದು ಬಲ ಬೇಕಲ್ಲ, ಈ ಎಲ್ಲ ಗ್ರಹಗಳು ನಿಮ್ಗೆ ಆ ಬಲವನ್ನು ಕೊಡ್ತಾರೆ. ಇನ್ನು ವಿಶೇಷವಾದಂತಹ ಫಲ ಏನಪ್ಪಾ ಅಂದ್ರೆ, ಹೊಸದಾಗಿ ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಕರೆಕ್ಟ್ ಆಗಿರೋ ಟೈಮ್ ಈ ತಿಂಗಳು ಸ್ಟಾರ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದರಲ್ಲೂ 19ನೇ ತಾರೀಕು ಮೇಲೆ ಶುರು ಮಾಡ್ತೀರಾ ಅಂದ್ರೆ ಇನ್ನೂ ಒಳ್ಳೆ ಟೈಮ್. ಗುರು ಜೊತೆ ಬಂದ್ಬಿಟ್ಟಿರ್ತಾನೆ ಮಂಗಳ ಗ್ರಹ, ತುಂಬಾ ಒಳ್ಳೆ ಟೈಮ್. ನಿಮ್ಮ ಉದ್ಯೋಗದಲ್ಲಿ ಏನಾದ್ರು ಬದಲಾವಣೆಗಳು ಮಾಡ್ಕೋಬೇಕು ಅಂದ್ರೂ ಕೂಡ ತುಂಬಾ ಒಳ್ಳೆ ಟೈಮ್. ಪ್ರಮೋಷನ್ ಈ ತರದ್ದು ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಕೂಡ ಆಗುವಂತಹ ಸಾಧ್ಯತೆ ಇದೆ. ಇನ್ನು 12ನೇ ಮನೆ ಅಧಿಪತಿ ಶುಕ್ರ 12ನೇ ಮನೆಯಲ್ಲೇ ಕುತ್ಕೊಂಡಿದ್ದಾನೆ. ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರ್ಗೆ ಖಂಡಿತ ಅವಕಾಶ ಸಿಕ್ಕತ್ತೆ, ಪ್ರಯತ್ನ ಪಡಿ. ಯಾಕಂದ್ರೆ 12ನೇ ಮನೆ ಅಧಿಪತಿ ತುಂಬಾ ಪವರ್ಫುಲ್ ಆಗಿದ್ದಾನೆ. ಹಾಗಾಗಿ ವಿದೇಶಕ್ಕೆ ಹೋಗುವಂತ ಅವಕಾಶ, ಎಜುಕೇಶನ್ಗೋಸ್ಕರ ಆಗಿರ್ಬಹುದು, ಉದ್ಯೋಗಕ್ಕೋಸ್ಕರ ಆಗಿರ್ಬಹುದು, ವಿದೇಶಕ್ಕೆ ಹೋಗುವಂತ ಅವಕಾಶ ಅಂತೂ ಖಂಡಿತ ಸಿಗುತ್ತೆ. ಸೊ ಎಲ್ಲಾ ರೀತಿಯಲ್ಲೂ ಕೂಡ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ತುಂಬಾ ಚೆನ್ನಾಗಿದೆ. ಪಂಚಮ ಶನಿ ಮಾತ್ರ ಪರಿಹಾರ ಮಾಡ್ಕೊಳ್ಳಿ. ಏನಪ್ಪಾ ಪರಿಹಾರ ಅಂದ್ರೆ, ಪ್ರತಿ ಶನಿವಾರ ಎಳ್ಳೆಣ್ಣೆ ದಾನ ಕೊಡಿ. ಹಾಗೆ 4ನೇ ಮನೆಯಲ್ಲಿ ರಾಹುಗೆ ಉದ್ದಿನ ಬೇಳೆ ಶನಿವಾರನೇ ಕೊಡಿ. ಅದನ್ನು ಕೂಡ ಪ್ರತಿ ಶನಿವಾರ ಉದ್ದಿನ ಬೇಳೆ ಮತ್ತೆ ಎಳ್ಳೆಣ್ಣೆ ಇದೆರಡನ್ನು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ತುಂಬಾನೇ ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.